ನಮಸ್ತೆ ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಹತ್ರ ಮಾತಾಡೋಕ್ಕೆ ಬಂದಿರೋ ವಿಷಯ ಬಂದು ಆ್ಯಕ್ಟಿವಾ 5Gನ ಸರ್ವಿಸ್ ಬಗ್ಗೆ. ಎಲ್ಲ ಆ್ಯಕ್ಟಿವಾಗಳಿಗೂ ಇದೇ ರೀತಿ ಸರ್ವಿಸ್ ಆಗುತ್ತೆ. ಇದಕ್ಕೆ ಯಾವ್ಯಾವ ಸರ್ವಿಸ್ಗೆ ಏನೇನು ಬೇಕಾಗುತ್ತೆ ಅನ್ನೋದನ್ನ ಎಲ್ಲ ಮಾಹಿತಿನೂ ನನ್ನ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಸರ್ವಿಸ್ನಲ್ಲಿ ಅಂತ ಬಂದಾಗ ನಮಗೆ ಮೊದಲನೆಯದಾಗಿ ನಾವು ಮಾಡುವಂಥದ್ದು ಅಥವಾ ಸಾಧಾರಣವಾಗಿ ಮಾಡುವಂಥದ್ದು ಆಯಿಲ್ ಚೇಂಜು. ಸೊ ಆ್ಯಕ್ಟಿವಾಗಳಿಗೆ ನೀವು 10W30 ಆಯಿಲ್ನ ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ರೆಗ್ಯುಲರ್ ಇಂಟರ್ವಲ್ ಆಫ್ ಟೈಮ್ಗೆ ಎವ್ರಿ 3000 ಕಿಲೋಮೀಟರ್ಗೆ ಒಂದು ಸತಿ ನೀವು ಸರ್ವಿಸ್ ಮಾಡಿಸಿದ್ರೆ ತುಂಬ ಗಾಡಿ ಮೇಂಟೆನೆನ್ಸು ಕೂಡ ಚೆನ್ನಾಗಿರುತ್ತೆ. ಆದಷ್ಟು ಗಾಡಿಯ ಎಲ್ಲ ಪಾರ್ಟ್ಸ್ಗಳನ್ನ ಬಿಚ್ಚಿ ಸರ್ವಿಸ್ ಮಾಡಿಸೋಕ್ಕೆ ಟ್ರೈ ಮಾಡಿ. ಧೂಳು ಕೂತಿರುತ್ತೆ, ಕ್ಲೀನಾಗಿ ಒರೆಸಿ. ಮತ್ತು ಅದಾದ ನಂತರ ಏರ್ ಫಿಲ್ಟರ್ ಚೇಂಜ್ ಮಾಡೋದನ್ನು ಮರಿಬೇಡಿ. ಇದರಿಂದನೇ ನಿಮಗೆ ಮೈಲೇಜಲ್ಲಿ ಎಫೆಕ್ಟ್ ಆಗೋದು. ಏರ್ ಫಿಲ್ಟರ್ ಹಾಗೂ ಸೆಕೆಂಡರಿ ಏರ್ ಫಿಲ್ಟರ್ ಅಂತ ಎರಡು ಬರುತ್ತೆ, ಅವೆರಡನ್ನೂ ಮರೀದೆ ಚೇಂಜ್ ಮಾಡಿಸಿ ಅಥವಾ ಕ್ಲೀನ್ ಮಾಡಿಸಿ. ಪ್ರೆಷರ್ ಏರಲ್ಲಿ ಕ್ಲೀನ್ ಮಾಡ್ತಾರೆ ಹಾಗೂ ಸೆಕೆಂಡರಿ ಏರ್ ಫಿಲ್ಟರ್ನ ಪೆಟ್ರೋಲ್ ಅಥವಾ ಡೀಸೆಲಿಂದ ಕ್ಲೀನ್ ಮಾಡ್ತಾರೆ. ಇವೆರಡನ್ನೂ ಮಾಡಿಸಿದ್ರೆ ನಿಮ್ಗೆ ಒಳ್ಳೆ ಮೈಲೇಜ್ ಕೂಡ ಸಿಗುತ್ತೆ. ಅದಷ್ಟೇ ಅಲ್ಲದೆ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸುವಾಗ ಸ್ಕೂಟರ್ ಗೇರ್ ಆಯಿಲ್ ಅಂತ ಸಿಗುತ್ತೆ, ಇದರ ಲಿಂಕನ್ನು ನಿಮ್ಮ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇದನ್ನು ಚೇಂಜ್ ಮಾಡಿಸೋದನ್ನು ಮರಿಬೇಡಿ. ಇದ್ರ ಜೊತೆಗೆ ಸ್ಪಾರ್ಕ್ ಪ್ಲಗ್ ಚೆಕ್ ಮಾಡಿಸ್ಬೇಕು. ಹಾಳಾಗಿದ್ದರೆ ಚೇಂಜ್ ಮಾಡಿಸಿ, ಇಲ್ಲ ಅಂತಂದರೆ ಹೊಸ ಸ್ಪಾರ್ಕ್ ಪ್ಲಗ್ನ ನಿಮ್ಮ ಸರ್ವೀಸಲ್ಲಿ ನೀವು ಮಾಡಿಸ್ಬೇಕಾದ್ರೆ ನೋಡಬೇಕು. ಇದಿಷ್ಟು ಬೇಸಿಕ್ ಸರ್ವೀಸ್ಗೆ. ಇದಾದ ನಂತರ ವಾಷಿಂಗು. ಗಾಡಿ ಎಷ್ಟೇ ಚೆನ್ನಾಗಿ ಸರ್ವಿಸ್ ಮಾಡಿಸಿದ್ರು ಪ್ರೆಸೆಂಟೇಷನ್ ತುಂಬಾ ಇಂಪಾರ್ಟೆಂಟು. ಸೊ ಗಾಡಿನ ಎಲ್ಲ ಸರ್ವಿಸ್ ಮಾಡಾದಮೇಲೆ ಕರೆಕ್ಟಾಗಿ ವಾಶ್ ಮಾಡಬೇಕಾಗುತ್ತೆ. ವಾಷಿಂಗ್ ಆದಮೇಲೆ ನಿಮ್ಮ ಗಾಡಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಎಷ್ಟು ಖರ್ಚಾಯಿತು ಈ ಸರ್ವಿಸ್ನಲ್ಲಿ ಮಾಡಿದಂತಹ ಈ ಆ್ಯಕ್ಟಿವಾಗಳಿಗೆ ಅಷ್ಟೇ ಅಲ್ಲ, ಎಲ್ಲ ಆ್ಯಕ್ಟಿವಾಗಳಿಗೂ ಇಷ್ಟೇ ಕಾಸ್ಟ್ ಬೀಳುತ್ತೆ. ಅಪ್ರಾಕ್ಸಿಮೇಟ್ಲಿ ನಾನು ಗ್ಯಾರೇಜಲ್ಲಿ ಮಾಡಿಸಿದ್ದೀವಿ, ಹೊರ್ಗಡೆ ಮಾಡಿಸಿಲ್ಲ. ಮತ್ತು ಫೋಮ್ ವಾಷಿಂಗ್ ಮಾಡಿಸಿದ್ದೀವಿ, ಅಂದರೆ ಡೀಸೆಲ್ ಮತ್ತು ಫೋಮ್ ವಾಶ್ ಅಂತ ಕರಿತೀವಿ. ಇದು ಟ್ರೆಂಡಲ್ಲಿದೆ, ನಿಮಗೆಲ್ಲರೂ ಗೊತ್ತೇ ಇದೆ. ಇದಕ್ಕೆಲ್ಲ ಎಷ್ಟು ಖರ್ಚಾಯ್ತಪ್ಪ ಅಂತಂದರೆ ಇಂಜಿನ್ ಆಯಿಲ್ 290, ಗೇರ್ ಆಯಿಲ್ಗೆ 750, ಏರ್ ಫಿಲ್ಟರ್ಗೆ 250, ಸ್ಪಾರ್ಕ್ ಪ್ಲಗ್ 120, ವಾಷಿಂಗ್ 160, ಲೇಬರ್ 600, ಟೋಟಲ್ ಹತ್ತತ್ರ 1,500,000 ಬಿದ್ದಿದೆ.